ಮನೆಯವರೆಗೆ ಮೆಟ್ಲಿನ ರಸ್ತೆ ಹಾಗೂ ಯುಜಿಡಿ ಮತ್ತು ಒಳಚರಂಡಿ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 1,50,000 ಕಟ್ಟಡ ಮೊತ್ತ 1,49,645. ಚಾಮರಾಜನಗರ ತಾಲೂಕು ಗಣಪತಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕಾಂಪೌಂಡ್ ನಿರ್ಮಾಣ ಮುಂದುವರಿದ ಕಾಮಗಾರಿ ಅಂದಾಜು ಮೊತ್ತ 2,00,000 ಕಟ್ಟಡ ಮೊತ್ತ 1,92,259. ಚಾಮರಾಜನಗರ ತಾಲೂಕು ಗಣಪತಿ ಗ್ರಾಮದ 1ನೇ ವಾರ್ಡಿನ ದೊಡ್ಡಪ್ಪರ ಮನೆಯಿಂದ ಬಾಲವಾಡಿ ಶೇಖರಪ್ಪರ ಮನೆಯವರೆಗೆ ಸಿಸಿ ನಿರ್ಮಾಣ ಅಂದಾಜು ಮೊತ್ತ 1,50,000 ಕಟ್ಟಡ ಮೊತ್ತ 1,99,330. ಅಂಗಡಿ ಪುಸ್ತಕ ಸಂಖ್ಯೆ 23 ಪುಟ ಸಂಖ್ಯೆ 64-65ರಲ್ಲಿ 47 ಮೀಟರ್ ಇದ್ದು ವಾಸ್ತವದಲ್ಲಿ 28.40 ಮೀಟರ್ ಇದ್ದು ಸ್ಥಳದಲ್ಲಿ ಕಂಡುಬಂದಿದ್ದು ಉಳಿದ 18.60 ಮೀಟರ್ ಪಿಬಿ ರಸ್ತೆಯಿಂದ ಕೆಜಿ ಮಹೇಶ್ವರ ಮನೆಯವರೆಗೆ ತೋರಿಸಿರುತ್ತಾರೆ. ಆದ ಕಾರಣ ಎಂಬಿಯಲ್ಲಿ ನಮೂದಿಸಿರುವುದಿಲ್ಲ. ಮೀಟರ್ 2,972 ರೂಗಳಂತೆ 18.60 ಮೀಟರ್ಗೆ 2,972 ಬಂತ ಬಂತಮ್ಮ ಮೊಬೈಲ್ ಹಾಕ್ಯಂತಾರೆ ನಂದು ಹಾಕಿ ಮೊಬೈಲ್ ನೋಡ್ಕೊಳಪ್ಪ ನಿಮ್ಮ ಸಿಸ್ಟಮು ವಿಡಿಯೋ ಮಾಡಕ್ಕೆ ಮನೆಯಿಂದ ಕಲಿಲ್ ಸಾಬ್ ಮನೆಯವರೆಗೆ ಯುಜಿಡಿ ಕಾಮಗಾರಿ ಅಂದಾಜು ಮೊತ್ತ 1,72,000 ಕಟ್ಟಡ ಮೊತ್ತ 1,73,151. ದಾವಣಗೆರೆ ತಾಲೂಕು ಗಣಪತಿ ಗ್ರಾಮ 5ನೇ ವಾರ್ಡಿನ ಹಳಬಾತಿ ರಸ್ತೆಯಿಂದ ಲೋಕೇಶ್ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ ಅಂದಾಜು ಮೊತ್ತ 3,00,000 ಕಟ್ಟಡ ಮೊತ್ತ 2,99,203. ದಾವಣಗೆರೆ ತಾಲೂಕು ಗಣಪತಿ ಗ್ರಾಮದ 4ನೇ ವಾರ್ಡಿನ ಶಾಂತಮ್ಮರ ಮನೆಯಿಂದ ಪಿಬಿ ರಸ್ತೆಯವರೆಗೆ ಸ್ಲ್ಯಾಬ್ ನಿರ್ಮಾಣ ಅಂದಾಜು ಮೊತ್ತ 2,40,000 ಕಟ್ಟಡ ಮೊತ್ತ 2,39,433. ದಾವಣಗೆರೆ ತಾಲೂಕು ಗಣಪತಿ ಗ್ರಾಮದ 5ನೇ ವಾರ್ಡಿನ ಆಫೀಸ್ ಮನೆಯಿಂದ ಗೋಡವರೆಗೆ ಸಿಸಿ ರಸ್ತೆ ನಿರ್ಮಾಣ ಅಂದಾಜು ಮೊತ್ತ 2,00,000 ಕಟ್ಟಡ ಮೊತ್ತ 1,99,426. ದಾವಣಗೆರೆ ತಾಲೂಕು ಗಣಪತಿ ಗ್ರಾಮದ SC/ST ಅಂಗನವಾಡಿ ಕಟ್ಟಡ ನಿರ್ಮಾಣ ಮುಂದುವರಿದ ಕಾಮಗಾರಿ ವಿಸ್ತರಿಸಿದ ಅನುದಾನ ಅಂದಾಜು ಮೊತ್ತ 2,50,000 ಕಟ್ಟಡ ಮೊತ್ತ 2,42,871. ದಾವಣಗೆರೆ ತಾಲೂಕು ದರ್ಬಂದಿ ಗ್ರಾಮದ ವಿಕಲಚೇತನರಿಗೆ ಸಾಮೂಹಿಕ ಶೌಚಾಲಯ ಕಟ್ಟಡಕ್ಕೆ ಮೀಸಲಿರಿಸಿದ ಮೊತ್ತ ಅಂದಾಜು ಮೊತ್ತ 2,82,000 ಕಟ್ಟಡ ಮೊತ್ತ 2,81,000. ದಾವಣಗೆರೆ ತಾಲೂಕು ಗಣಪತಿ ಗ್ರಾಮ 3ನೇ ವಾರ್ಡಿನ ST/ST ತೆರಿಕೋಡೆಯಲ್ಲಿ ಯುಜಿಡಿ ಕಾಮಗಾರಿ ಅಂದಾಜು ಮೊತ್ತ 2,00,000 ಕಟ್ಟಡ ಮೊತ್ತ 1,87,400. ದಾವಣಗೆರೆ ತಾಲೂಕು ಗಣಪತಿ ಗ್ರಾಮದ 2ನೇ ವಾರ್ಡಿನ SC/ST ಕಾಲೋನಿಯ ಲಕ್ಷ್ಮಮ್ಮರ ಮನೆಯಿಂದ ಕೃಷ್ಣಪ್ಪರ ಮನೆಯವರೆಗೆ ಯುಜಿಡಿ ಕಾಮಗಾರಿ ಅಂದಾಜು ಮೊತ್ತ 2,00,000 ಕಟ್ಟಡ ಮೊತ್ತ 1,83,586. ದಾವಣಗೆರೆ ತಾಲೂಕು ಗಣಪತಿ ಗ್ರಾಮದ 1ರಿಂದ 5ನೇ ವಾರ್ಡ್ಗಳಲ್ಲಿ ಚರಂಡಿಗಳು ತೆಗೆಯುವ ಕಾಮಗಾರಿ ಅಂದಾಜು ಮೊತ್ತ 1,88,600 ಕಟ್ಟಡ ಮೊತ್ತ 1,88,332. 2023-24 ಸಾಲಿನ 15ನೇ ಹಣಕಾಸು ಯೋಜನೆಯಡಿ ಕುಡಿಯುವ ನೀರು, ಬೀದಿ ದೀಪ, ಸ್ವಚ್ಛತೆ ನಿರ್ವಹಣೆಗೆ ಸಂಬಂಧಿಸಿದಂತೆ ಭರಿಸಲಾದ ಬಿಲ್ಗಳ ವಿವರ. ಒಟ್ಟು ಕುಡಿಯುವ ನೀರಿಗೆ ಖರ್ಚಾದ ಮೊತ್ತ 8,13,632. ಒಟ್ಟು ಬೀದಿ ದೀಪಕ್ಕೆ ಸಾಮಗ್ರಿಗೆ ನೀಡಿದ ಒಟ್ಟು ಪಾವತಿ 8,82,412. ಸ್ವಚ್ಛತೆ ನಿರ್ವಹಣೆಗೆ ನೀಡಿದ ಒಟ್ಟು ಪಾವತಿ 89,000. ಒಟ್ಟು ಬಿಲ್ಗಳಿಗೆ ನೀಡಿದ ಪಾವತಿ 18,05,044. ತಾಲೂಕ್ ಪಂಚಾಯತಿ 2020-21 2021 ಹದಿನೈದು
2021-22 ಸಾಲಿನ 15ನೇ ಹಣಕಾಸು ಯೋಜನೆಯಡಿ ಅನುಷ್ಠಾನಗೊಂಡ ಕಾಮಗಾರಿ ವೆಚ್ಚ ಗಣಪತಿ ಕ್ರಮದ ಪಿಬಿ ರಸ್ತೆಯಿಂದ ಮಾಯಪ್ಪರ ಮನೆಯವರೆಗೆ ನೈರ್ಮಲ್ಯ ಪ್ರಯುಕ್ತ ಸಿಸಿ ಚರಂಡಿ ನಿರ್ಮಾಣ ಅಂದಾಜು ಮೊತ್ತ 2 ಲಕ್ಷ, ಖರ್ಚಾದ ಮೊತ್ತ 1,96,001 ರೂಪಾಯಿ. ನಂತರ ಇಬ್ಬರು ವಿಡಿಯೋಗಳು ಬಂದಿದ್ದು ಅವರು ಪೇಮೆಂಟ್ ಮಾಡಿದ್ರೆ ಅವ್ರಿಗೆ ಈಗ ಟ್ಯಾಕ್ಸ್ ಕಟ್ಟಿ ಪ್ರೊಡ್ಯೂಸ್ ಮಾಡಿ ಮತ್ತೆ ಸೀರಿಯಲ್ ನಂಬರ್ 7 ಇದರ ದುರುಪಯೋಗ ಅಂತ ಮಾಡಿದರೆ ಸೀರಿಯಲ್ ನಂಬರ್ 7 ಇಂಜಿನಿಯರ್ ಮಾಡಿ ಕಟ್ಟಿ ಖಾಲಿ ಮಾಡಿ ಇಲ್ಲಿವರೆಗೂ ಏನು ಸಾಮಾಜಿಕ ಈ 2 ವರ್ಷಗಳಲ್ಲಿ ಬಂದಂಥ ಲಭ್ಯವಾಗ್ತಕ್ಕಂಥ ಅನುದಾನಗಳನ್ನು ಇವುಗಳಲ್ಲಿ ನಾವು ಮಾಡ್ತೀವಿ. ಇನ್ನು ಈ ವರ್ಷ ನಾವು ಅವಶ್ಯವಾಗಿ ಮಾಡಬೇಕಾಗಿರೋವನ್ನ ನಮ್ಮ ಗಮನಕ್ಕೆ ಬಾರದೇ ಇರೋವನ್ನ ಇಲ್ಲಿ ಸೇರಿರ್ತಕ್ಕಂಥ ಏನು ಸದಸ್ಯರಿದ್ದೀರಿ, ನಮ್ಮ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ನೋಡಲ್ ಅಧಿಕಾರಿಗಳಿದ್ದಾರೆ, ಏನಾದರೂ ಬಾಕಿ ಉಳಿದ ನಮ್ಮ ಗಮನಕ್ಕೆ ಬಂದರೆ ಈ ವರ್ಷದ ಕ್ರಿಯೆ ಯೋಜನೆಯಲ್ಲಿ ನಾವು ಅದನ್ನ ಸೇರಿಸಿಕೊಂಡು ಭಾಗವಹಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಎಡೆಕೊಡಿ ಶಾಲೆ ಸ್ವಲ್ಪ ಎಲ್ಲ ನಿಂತಿರೋರು ಕೂತ್ಕೊಳ್ಳಿ ಸ್ವಲ್ಪ ಬನ್ನಿ, ಈ ಕಡೆ ಬನ್ನಿ. ಯಾರ ನಿಂತಿದ್ದೀರಾ 5 ನಿಮಿಷ ಅಷ್ಟೇ ಎಲ್ಲ ಮುಗಿಸ ಮಳೆ ಬೇರೆ ಇದೆ, ನಿಮ್ಗೂ ಬೇರೆ ಎಲ್ಲ ವ್ಯವಸಾಯ ಅದು ಕೆಲಸಗಳಿದೆ, ಹೋಗ್ಬೇಕಾಗಿದೆ. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಒಂದು ಸಾಮಾಜಿಕ ಪರಿಶೋಧನಾ ಸಭೆಯಲ್ಲಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, PDO ಅವರೇ, ತಾಲೂಕು ಸಂಶೋಧನಾಧಿಕಾರಿಗಳೇ, ಪಂಚಾಯತಿ ಎಲ್ಲ ವರ್ಗದವರೇ, ನಮ್ಮ ಅಂಗನವಾಡಿ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಅಜ್ಜಿ ಎರಡದ ನೋಡು. ಸ್ವಲ್ಪ ಮಾತಾಡ್ಬೇಡಿ. 5 ನಿಮಿಷ ಅಂತ ಹೇಳಿದ್ದೀನಿ, 5 ಮಿನಿಟ್ ಅಷ್ಟೇ. ಈ ಒಂದು ಪಂಚಾಯತಿನಲ್ಲಿ, ಗಣಪತಿ ಗ್ರಾಮ ಪಂಚಾಯತಿನಲ್ಲಿ 24-25ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನಾ ಒಂದು ಇದನ್ನ ಕಾರ್ಯಕ್ರಮವನ್ನ ಇದು ಮಳೆ ಆಯಿತು, ಮಳೆ ಇಲ್ಲ ಅಂದ್ರೆ ನಾವು ಔಟ್ಸೈಡೇ ಮಾಡಬೇಕು. ಜಗಲಿಗಳಲ್ಲಿ ಮತ್ತೆ ದೇವಸ್ಥಾನದಲ್ಲಿ ಅಥವಾ ಒಂದು ಕಟ್ಟೆನಲ್ಲಿ ಮಾಡೋ ಒಂದು ಪದ್ಧತಿ ಈ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಲ್ಲೇ ಮಾಡಬೇಕು. ನಿಮ್ಗೆ ಗೊತ್ತಿರಲಿ, ಹೇಳಿದ್ರು ಸಾಮಾಜಿಕ ಲೆಕ್ಕ ಪರಿಶೋಧನೆ ನಮ್ಮಲ್ಲಿ ಆಡಿಟ್ಗಳು ಬೇರೆ ಬೇರೆ ರೀತಿಯ ಆಡಿಟ್ಗಳು ನಾವು ಮಾಡ್ತೀವಿ. ಲೆಕ್ಕ ಪರಿಶೋಧನೆ ಇಂಟರ್ನಲ್ ಆಡಿಟ್ ಮತ್ತೆ ಎಕ್ಸ್ಟರ್ನಲ್ ಆಡಿಟ್. ಮತ್ತೆ ಸಾಮಾಜಿಕ ಪರಿಶೋಧನೆ ಅನ್ನೋದು ಬಹಳ ವಿಶೇಷವಾಗಿ ಜನರಿಗಾಗಿ ಆಗಿರ್ತಕ್ಕಂಥ ವರ್ಕ್ಗಳನ್ನ ಅವರ ಒಂದು ಸಮ್ಮುಖದಲ್ಲಿ ಈ ರೀತಿ ನಾವು ವರ್ಕ್ ಮಾಡಿದೀವಿ ಅಂತ ಮನವರಿಕೆ ಮಾಡೋದಕ್ಕೆ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನ ಮಾಡ್ತಕ್ಕಂಥದ್ದು. ನೀವೇ ಕೇಳ್ಬೋದು, ಎದ್ದಿತ್ತು ನಾವು ಒಳಗಡೆ ಮಾಡಿದ್ರೆ ನಿಮ್ಗೆ ಏನು ಗೊತ್ತಾಗಲ್ಲ. ನಿಮ್ಗೆ ತಿಳಿಸಿ ಮಾಡ್ತಕ್ಕಂಥ ಆಡಿಟ್ ಸಾಮಾಜಿಕ ಪರಿಶೋಧನೆ. ಈ ಪ್ರತಿ ವರ್ಷ ಮಾಡ್ತಕ್ಕಂಥದ್ದು. ಈ
ಕ್ರಿಯಾ ಯೋಜನೆ ಪಂಚಾಯತಿ ಲೆವೆಲ್ ಅವರ ಅಧ್ಯಕ್ಷರು ಮತ್ತೆ ಮೆಂಬರ್ಗಳು ಮಾಡಿರ್ತಾರೆ. ಇಂತಿಂತದ್ದು ನಮ್ಮ ಪಂಚಾಯತಿ 24-25 ಅವಧಿಯಲ್ಲಿ ಈ ಕಾರ್ಯಕ್ರಮಗಳು ಆಗ್ಬೇಕು ಅಂತ. ಅದ ಆಗಿದೆಯೋ ಆಗಿಲ್ಲೋ ಅನ್ನೋ ಒಂದು ಮಾಹಿತಿನ ನೀಡ್ತಕ್ಕಂಥದ್ದು ಈ ಒಂದು ಇವತ್ತು ದಿನ ಆಗಿರ್ತಕ್ಕಂಥದ್ದು. ಆಯ್ತು, ನೆಕ್ಸ್ಟ್ ಮಾಡಾಕ ವಾರ್ಡ್ ವೈಸ್ ಏನಿದೆ ರಿಪೋರ್ಟ್ ರೆಡಿ ಮಾಡಿ. ಆಗತ್ತೆ. ಇಲ್ಲಿ ಸುಮಾರು ನಾನು ನೋಡಿದ್ರೆ 3 ಸಮುದಾಯ ಕಾರ್ಯಕ್ರಮಗಳು ಮತ್ತೆ 24 ವೈಯಕ್ತಿಕ ಕ್ರಮಗಳು ಆಗಿದೆ. ಅದರಲ್ಲಿ ಒಂದು ತೋಟಗಾರಿಕಾ ಇಲಾಖೆದು ಒಂದು ಇದೆ ಅಬ್ಜೆಕ್ಷನ್ ಇದೆ. ಅದನ್ನ ನೀವು ವಿತ್ ರಿಪೋರ್ಟ್ ಏನಾಗಿದೆ ಮತ್ತೆ ಫೋಟೋಸ್ ಟೋಟಲ್ 800 ಪ್ಲಾಂಟ್ಸ್ ಇರೋದು 800 ಪ್ಲಾಂಟ್ ಇದೆ ಸರ್. ಅರ್ಥ ಆಯ್ತು ನನಗೆ. ನೀವು ರೈಟಿಂಗ್ ಅಲ್ಲಿ ಫೋಟೋ ಕೊಡ್ಬೇಕಾಗುತ್ತೆ. ಯಾಕೆಂದ್ರೆ ನಿಮ್ಗೆ ಎಲ್ರಿಗೂ ಎಲ್ಲ ಜನಸಾಮಾನ್ಯರಿಗೆ ಗೊತ್ತಿರಲಿ, ಯಾವುದೇ ಒಂದು ಕಾಮಗಾರಿನ ಮಾಡಿದ್ರೆ ಅದು ಅಲ್ಲೇ ಸತ್ತೋಗ್ಬಾರ್ದು. ಸರ್ಕಾರದ ಉದ್ದೇಶ ಏನು, ನರೇಗಾ ಒಂದು ಇಂಟೆನ್ಸ್ ಅದನ್ನ ಸಸ್ಟೈನ್ ಆಗ್ಬೇಕು. ಈಗ ಯಾವ್ದೋ ಒಂದು ಗುಲಾಬಿ ಗಿಡ ನೆಟ್ಟರು ಅಂದ್ರೆ ಅವರು ರೈತರಿಗೆ ಯೂಸ್ ಆಗಿ ಅದು ಇದನ್ನ ಫಲ ಕೊಡಬೇಕು, ಆದಾಯ ಮೂಲಗಳನ್ನ ಸೃಷ್ಟಿ ಮಾಡಬೇಕು. ಈ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದ್ದು. ಏನೋ ಮಾಡಿದರೆ ಬಂತು ಹೋಯ್ತು, ಇದು ಸರ್ಕಾರದ ಒಂದು ಆಸ್ತಿ ಆದ್ರಿಂದ, ಸರ್ಕಾರದ ಹಣ ಆದ್ರಿಂದ ಇದನ್ನ ಸಂರಕ್ಷಿಸುವ ಜವಾಬ್ದಾರಿ ಪಂಚಾಯತಿ ಇರುತ್ತೆ, ಅಧಿಕಾರಿಗಳ ವರ್ಗದಿರುತ್ತೆ. ಹಾಗೆ ಸಮುದಾಯನೂ ಅಷ್ಟೇ ಜವಾಬ್ದಾರಿಯಾಗಿ ಕೆಲಸ ಮಾಡಬೇಕು ಅಂತ ಈಗ ಮಾಡಿರ್ತಕ್ಕಂಥದ್ದು ಎಲ್ಲ ಮಾಡಿದ್ದೀರಾ. ಮತ್ತೆ ಜೊತೆಗೆ 15ನೇ ಹಣಕಾಸು ಯೋಜನೆ ಅದನ್ನು ಕೂಡ ಇವರು ಎಷ್ಟು ಖರ್ಚಾಗಿದೆ ಅಂತ ಓದಿದ್ದಾರೆ. ಅದನ್ನ ನಿಮ್ಗೆ ಮನದಟ್ಟಾಗ್ಲಿ. ಮತ್ತೆ ನೆಕ್ಸ್ಟ್ ನೀವು ಕ್ರಿಯಾ ಯೋಜನೆ ಮಾಡೋದಕ್ಕೆ PDO ಕೇಳ್ತಾ ಇದ್ರು, ಪಂಚಾಯತಿಗೆ ಹೋಗಿ ನೀವು ಯಾವ್ದು ಈಗ ಕ್ರಿಯಾ ಯೋಜನೆ ನಿಮ್ಗೆ ಬೇಕಾಗಿದೆ ಆದ್ಯತೆ ಮೇರೆಗೆ ಪರಿಗಣಿಸ್ತಾರೆ. ಮತ್ತೆ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಇದ್ದಾರೆ, ಎಲ್ಲರೂ ವಿಶ್ವಾಸಕ್ಕೆ ಆದ್ಯತೆಯ ಮೇರೆಗೆ. ಈಗ ಮಳೆ ಎಲ್ಲ ಬರ್ತಾ ಇದೆ, ಪ್ರಕೃತಿ ವಿಕೋಪ ಆಗ್ತಾ ಇದೆ, ಜಾಸ್ತಿ ಮಳೆ ಆಗ್ತಾ ಇದೆ. ಫಸ್ಟ್ ಅಂಗನವಾಡಿಗಳು, ಶಾಲೆಗಳು, ಆಸ್ಪತ್ರೆ ಮತ್ತೆ ಒಳಚರಂಡಿ ವ್ಯವಸ್ಥೆ, ಈಗೆಲ್ಲ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅದನ್ನ ಎಲ್ಲ ಮನೆಯಲ್ಲಿ ಮತ್ತೆ ಸಮುದಾಯದಲ್ಲಿ ಕ್ಲೀನ್ ಆಗಿರ್ತಕ್ಕಂಥದ್ದು, ಮತ್ತೆ ಡೆಂಗ್ಯೂ ಸೊಳ್ಳೆ ಪರದೆ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು, ಎಲ್ಲ ಒಳ್ಳೆಯ ಪೌಷ್ಟಿಕ ಆಹಾರನ ಸೇವನೆ ಮಾಡ್ತಕ್ಕಂಥದ್ದು ಮಾಡಿದ್ರೆ ನಾವು ವೈಯಕ್ತಿಕವಾಗಿ ಮತ್ತು ಸಮುದಾಯ ದತ್ತವಾಗಿ ಶುಚಿತ್ವನ ಕಾಪಾಡಿದ್ರೆ ಈ ಡೆಂಗು ಇದನ್ನ ಹೋಗಲಾಡಿಸಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಈ ರೀತಿ ಕಾರ್ಯಕ್ರಮಗಳಿದ್ದಾಗ ಸುಮ್ಮನೆ ಹೂವನ್ನು ಕಳೆದಲ್ಲ, ವಸ್ತುನಿಷ್ಠವಾಗಿ ಪಾರದರ್ಶಕವಾಗಿ ಈ ಸಭೆಗಳು ನಡಿಬೇಕು. ಅದನ್ನ ನೀವು ಅರಿತುಕೊಂಡು ಕ್ವಶನ್ ಮಾಡ್ಬೋದು, ಪ್ರಶ್ನೆ ಮಾಡ್ಬೋದು. ಆಗಿಲ್ಲ ಅಂತಂದಾಗ ಅಲ್ಲಿ ನಾವು ಪ್ರಶ್ನೆ ಮಾಡೋ ಒಂದು ಮನೋಭಾವನ ಬೆಳೆಸ್ಕೊಳ್ಬಹುದು. ಬೆಳೆಸ್ಕೊಳ್ಳೋದಕ್ಕೋಸ್ಕರನ ಈ ಕಾರ್ಯಕ್ರಮಗಳು ಇರ್ತಕ್ಕಂಥದ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶ ಮಾಡಿಕೊಂಡ ಎಲ್ರಿಗೂ ವಂದಿಸಿ 2 ಮಾತನಾಡ್ತೀವಿ. ಅಧ್ಯಕ್ಷೀಯ ನುಡಿಗಳನ್ನ ತಮ್ಮೆಲ್ಲರಿಗೂ 5 ನಿಮಿಷದಲ್ಲಿ ಸವಿವರವಾಗಿ ಮಂಡಿಸಿರ್ತಕ್ಕಂಥ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ GS ಅಭಿಕುಮಾರ್ ಸರ್ಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇವತ್ತಿನ ಏನು ಕಾರ್ಯಕ್ರಮದ ತಮ್ಮ ಮುಂದೆ ಮಂಡನೆ ಮಾಡಿದ್ದಾರೆ, ಯಾವುದಾದ್ರೂ ಲೋಪಗಳಿದ್ರೆ ಇಲ್ಲಿ ಎದ್ದು ಒಬ್ಬೊಬ್ಬರೇ ಮಂಡನೆ ಮಾಡಬೇಕು ಅಂತ ಮತ್ತೊಂದು ಸಲ ಹೇಳ್ತಾ, ಇಲ್ಲಿ ಯಾವುದು ಎದ್ದು ಮಂಡನೆ ಮಾಡಿಲ್ಲ ಅಂದ್ರೆ ಎಲ್ಲವೂ ಸಂಪೂರ್ಣವಾಗಿ ನಡೆದಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮದ ಮುಂದಿನ ವಿಷಯವನ್ನು ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ. ಸ್ಟಾರ್ಟಿಂಗ್ ಸೈಕಲ್ ನೋಡ್ಬೇಡ್ರಿ, ಗಾಡಿ ನೋಡ್ರಿ, ಈ ಕೈಗೆ ಮಾಡಿ ಅದು ಬಿಸಿಲೆಲ್ಲ ಚೆನ್ನಾಗಿತ್ತ ನಮ್ಮ ಬುಡಾಪುರ ಮನೆ ಪಕ್ಕಕ್ಕೆ ಕುಮಾರ್ ಮನೆ ರೋಡ್ ಕುಡಿಯಕ್ಕೆ ಬಿಡ್ತೀರಾ, ರೋಡ್ ತೊಳಕ್ ಬಿಡ್ತೀರಾ ನೀರು? ಅಷ್ಟ ರೋಡ್ ತೊಳಕ್ ಬಿಡ್ತೀರಾ, ಕುಡಿಯಕ್ಕೆ ಬಿಡ್ತೀರಾ? ಈ ವಾರ್ಡ್
ನಮ್ಮಲ್ಲಿ ನಾವು ನಾಗರಾಜ್ ನಮ್ಮಲ್ಲಿ ಏನಾಗ್ಬೇಕಂದ್ರೆ ಅಂಥವ್ರನ್ನ ಒತ್ತಿಸ ನಮ್ಮ ಜಗಲಕ್ಷ್ಮಿಗೆ ಕಳಿಸ್ಬೇಕಾಗ್ತದೆ. ನಾನು ಎಷ್ಟೇ ಬೇಕಾದ್ರೆ ಜಗಳ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಸವಲತ್ತು ಜಾಸ್ತಿ ಆಗಿರೋದ್ರಿಂದ ಒಳಗಡೆ ಏನು ಅಂಡೆ ಪಂಡೆ ಎಲ್ಲ ತುಂಬಿ ರೋಡ್ಗೆ ಅಣ್ಣ ಓಟು ಎಲ್ಲ ಗಲೀಜ್ ಕಟ್ಸಲ್ಲ ನಮ್ಮ ಮನೆ ಬರೋದ್ ಕೆಳಗೆ. ಡೌನಿಗೆ ನೀರು ಜಾಸ್ತಿ ಆಗುತ್ತೆ ಮೇಲ್ಗಡೆ ಡೌನ್ ಅದನ್ನ ದಯವಿಟ್ಟು ಅದನ್ನ ಬಂದ್ ಮಾಡಕ್ ಹಾ? ಮಾಡ್ಬೇಕು, ಅವ್ರು ಬಿಡಲ್ಲ, ಅವ್ರು ಏನು ಬೇರೆ ಬೇರೆ ನಲ್ಲಿ ಹಾಕ್ತಾರೆ ಏನಾಗ್ತಾರೆ ಅವರು ಡೌನಲ್ಲಿ ಇರೋದ್ರಿಂದ ಪ್ರೆಷರ್ ಆಗಿ ಬಂದ ತಕ್ಷಣ ನಲ್ಗಳು ಕಿತ್ಕೊಂಡು ಹೋಗ್ಬಿಡ್ತವೆ. ಇವರು ಹಂಗೆ ಕೈ ಮೇಲ್ಗಡೆ ನೀರು ಕಮ್ಮಿ ಅಲ್ಲಿ ಬಂದ್ ಮಾಡ್ಸೋ ಕಡೆ ಹೋಗ್ಬಿಟ್ಟಾಗ ಓಡಿ ಫುಲ್ ಸರ್ ನೀರು. ಈಗ ಅಲ್ಲೇ ನಲಿಗಳನ್ನ ಕೊಡಿಸಿ ಏನ್ ಮಾಡ್ತೀರಿ ನೋಡಿ ಸರ್, ಅದೊಂದು ವ್ಯವಸ್ಥೆ ಮಾಡಿ. ನೀರು ರೋಡಿಗೆ ಹಾ, ರೋಡಿಗೆ ಬಿಡ್ತಾರೆ, ಕುಡಿಯೋ ನೀರೇ ಸಾಕಾಗಿದೆ. ಹಾ. ಅಲ್ಲ ಹೆಂಗೈತೆ ನೋಡ್ರಿ ಅಂದ್ರೆ ನಾವೆಲ್ಲ ಗ್ರಾಮ ಸಭೆಗಳಿಗೆ ನೀರಿದ್ದು ಅಷ್ಟು ಅಮೂಲ್ಯ ಊರಿಗೆ ನೀರಿಲ್ಲ ಏನಾರ ಮಾಡಿ ಪ್ರಯತ್ನ ಮಾಡೋಣ ನಾವು ರೋಡ್ ಬೆಳೆ ಇಲ್ಲಿ ನೀರು ಜಾಸ್ತಿ ಬಿಡ್ತಿದ್ರಿ ಅಂತ ರಿಪೋರ್ಟ್ ನಿಮಗೆ ಕಳಿಸ್ತಾನೆ, ಅವ್ರು ಬರೀ ಕರೆಕರ ಕಳ್ತ ಬಂದು ಫೋಟೋ ಕಳಿಸ್ತಾರೆ, ಇಲ್ಲಿ ವಿಡಿಯೋನ ಮಾಡ್ಕೊಂಬಿಡ್ತಾರೆ. ನಲಿಗಳು ಕೊಡಿಸಿ ಅದು ಮಾಡ್ಕೊಳಕಲ್ಲ, ಆ ಜನರಿಗೆ ಕಟ್ಕಲ್ಲ, ಜನರಿಗೆ ಮಾಡ್ಸಲ್ಲ. ಇದಕ್ಕೆ ಬಾತಿ ಸಮೃದ್ಧ ಏನು ಸಂಪಾದಿಸ ಕಷ್ಟ ಅಂತ ಗೊತ್ತಲ್ಲ ಯಾರಿಗೆ ಗೊತ್ತಾಯಿಲ್ಲ. ಗೊತ್ತಾಗಲ್ಲ, ಗ್ಯಾರಂಟಿ ಯಾರಿಗೆ ಗೊತ್ತಲ್ಲ. ನಮ್ಮ ಈ ಬೇಸಿಗೆಯಲ್ಲಿ ನಾವೆಲ್ಲ ಟ್ಯಾಂಕರ್ ಕುಡಿಯೋ ನೀರು ರಾಜಸ್ಥಾನದ 3 ಕಿಲೋಮೀಟರ್ ಹೋಗ್ತಾರೆ, ಅದು ಮಾಹಿತಿ ಬಂದಿಲ್ಲ. ಒಂದು ಕೊಡ್ಕೊಂಡು ಹೋಗ್ಕೊಂಬರಕ್ಕೆ 3 ಕಿಲೋಮೀಟರ್ ರಾಜಸ್ಥಾನದಾಗ ಮೊಳಲು ಪ್ರದೇಶದಾಗ ಜಾಸ್ತಿ ಹಂಗಾಗಿದೆ ಇಲ್ಲಿ. ಛಾಯಾಗ್ರಹಣ ಒಳಚರಂಡಿ ಮತ್ತೆ ಈ ವಿಷಯದಲ್ಲಿ ಆದ್ಯತೆ ಮೇಲೆ ನಾವು ಎಲ್ಲ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ತೀವಿ ಅಂತೇಳಿ ಈ ಸಭೆಯಲ್ಲಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ನಾವೆಲ್ಲರೂ ಶಾಂತ ರೀತಿಯಿಂದ ಈ ಸಭೆಯನ್ನು ನಡೆಸ್ಕೊಟ್ಟಿದ್ದಕ್ಕೆ ಮೊದಲು ನಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಸಭೆಯ ನೇತೃತ್ವ ವಹಿಸಿಕೊಂಡು ಸಭೆ ನಡೆಸಿಕೊಂಡಿರ್ತಕ್ಕಂಥ ನಮ್ಮ ಅಭಿಲ್ ಕುಮಾರ್ ಸರ್ ಇವರಿಗೆ ನಾನು ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಶ್ರೀಮತಿ ಮಂಜುಳಾ ಹನುಮಂತಪ್ಪ ಇವರು ಈ ಸಭೆಯ ಅಧ್ಯಕ್ಷ ನೇತೃತ್ವ ವಹಿಸಿಕೊಂಡು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುಗಣ್ಣನವರು ಈ ಸಭೆಯಲ್ಲಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಸಾಮಾಜಿಕ ಪರಿಶೋಧನೆಯ ಮುಖ್ಯಸ್ಥೆ ಶ್ರೀಮತಿ ವಾಣಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇವೆ. ಅದೇ ರೀತಿಯಾಗಿ ಸಾಮಾಜಿಕ ಪರಿಶೋಧನೆಯ ಎಲ್ಲ ತಂಡದ ಸದಸ್ಯರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ಸಭೆಯಲ್ಲಿ ಉಪಸ್ಥಿತರಿದ್ದು ಸಭೆ ನಡೆಸಿಕೊಂಡಿರ್ತಕ್ಕಂಥ ಅಂಗನವಾಡಿ ಶಿಕ್ಷಕರು, ಆಶಾ ಕಾರ್ಯಕರ್ತರು ಮತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿಯವರಿಗೂ ಸಾಮೂಹಿಕವಾಗಿ ನಾನು ಧನ್ಯವಾದಗಳನ್ನು ಈ ಸಭೆಯಲ್ಲಿ ಪಾಲ್ಗೊಂಡು ಸಭೆ ನಡೆಸಿಕೊಂಡಿರ್ತಕ್ಕಂಥ ಪ್ರಭಾತಿ ಗ್ರಾಮದ ಎಲ್ಲ ಸಹೋದರ ಸಹೋದರಿಯರಿಗೂ ಮತ್ತು SFG ಸಂಘದ ಪ್ರತಿನಿಧಿಗಳಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಸಭೆಯನ್ನ ಎಲ್ಲರ ಅರ್ಪಣೆ ಮೇರೆಗೆ ಕೊನೆಯದಾಗಿ ರಾಷ್ಟ್ರಗೀತೆ ಹಾಡುವುದರ ಮುಖಾಂತರ ಈ ಸಭೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಎಲ್ಲರೂ ಎದ್ದು ನಿಂತು ರಾಷ್ಟ್ರಗೀತೆಯನ್ನ ಸಾವಧಾನ್. ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಧಿ ತರಂಗ ತವ ಶುಭ ನಾಮೆ ಜಾಗೆ ತವ ಶುಭ ಆಶಿಷ ಮಾಗೆ ಗಾಯೇ ತವ ಜಯ ಗಾಥಾ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ. ಎಲ್ರಿಗೂ